ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಮಾಧ್ಯಮದ ಎಲ್ಲ ಸ್ನೇಹಿತರೆ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರು, ಇತರ ಎಲ್ಲ ಸ್ನೇಹಿತರು, ಒಳ ಮೀಸಲಾತಿ ಬಗ್ಗೆ ಬಹಳ ಹೋರಾಟಗಳು ನಡೆದಿದ್ದಾವೆ ಬಹಳ ವರ್ಷಗಳಿಂದ. ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿ ಹೋರಾಟಗಳು ನಡೀತಾ ಇತ್ತು. ಅದಾದಮೇಲೆ ಪಕ್ಷದ ವತಿಯಿಂದ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಏರ್ಪಾಡು ಮಾಡಿತ್ತು. ಪರಿಶಿಷ್ಟ ಜಾತಿಗಳ ಒಂದು ಸಮಾವೇಶ ಏರ್ಪಾಡು ಮಾಡಿತ್ತು. ಅದರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಅವರು ಬಂದಿದ್ದರು, ನಾನು ಅಟೆಂಡ್ ಮಾಡಿದ್ದೆ, ಮತ್ತು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತು. ಅದು ಅಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಎಲ್ಲ ಗುಂಪುಗಳು ಕೂಡ, SC-ನಲ್ಲಿ ಅನೇಕ ಗುಂಪುಗಳು ಬರ್ತವೆ, ಸುಮಾರು 101 ಜಾತಿಗಳು ಬರ್ತವೆ. ಅದರಲ್ಲಿ ಎಡಗೈನವರು, ಬಲಗೈನವರು, ಲಂಬಾಣಿ, ಬೋವಿಗಳು, ಕೊರಮ, ಕೊರ್ಚ, ಮತ್ತು 59 ಜಾತಿಗಳು, ಅಲೆಮಾರಿ ಜಾತಿಗಳು ಬರ್ತವೆ. ಅವರೆಲ್ಲರೂ ಕೂಡ ಭಾಗವಹಿಸಿದ್ರು. ಅಲ್ಲಿ ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಸರ್ವಾನುಮತದಿಂದ ಒಪ್ಪಿಗೆ ಆಗಿತ್ತು. ಅದಾದಮೇಲೆ ಚುನಾವಣಾ ಸಂದರ್ಭದಲ್ಲಿ, ಚುನಾವಣೆಗಿಂತ ಪೂರ್ವದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಣಾಳಿಕಾ ಸಮಿತಿ ರಚನೆಯಾಗಿತ್ತು. ಆ ಪ್ರಣಾಳಿಕೆಯಲ್ಲೂ ಕೂಡ ಒಳ ಮೀಸಲಾತಿಯನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿತ್ತು. ಅದಾದಮೇಲೆ 1/8/2024ರಲ್ಲಿ 1/8/2024ರಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ತೀರ್ಮಾನವನ್ನು ಕೊಟ್ಟರು. ಒಳ ಮೀಸಲಾತಿ ಮಾಡಬಹುದು ಅಂತೇಳಿ ತೀರ್ಪನ್ನು ಕೊಟ್ಟರು. ಅದು 7 ಜಡ್ಜಸ್ ಇದ್ದರು. ವಿಭಾಗೀಯ ಪೀಠ ಕೊಟ್ಟ ತೀರ್ಪು, ಒಳ ಮೀಸಲಾತಿ ಮಾಡಲಿಕ್ಕೆ ಸಂವಿಧಾನದ ವಿರೋಧ ಇಲ್ಲ ಅಂತೇಳಿ ಒಂದು ತೀರ್ಪನ್ನು ಕೊಟ್ಟರು. ಆ ತೀರ್ಪು ಆದಮೇಲೆ ನಾವು ಒಂದು ಆಯೋಗವನ್ನು ರಚನೆ ಮಾಡಿದ್ರು. ನಾಗಮೋಹನ್ ದಾಸ್, ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಅವರ ಅಧ್ಯಕ್ಷತೆಯಲ್ಲಿ ಒಂದು ಏಕಸದಸ್ಯ ಪೀಠ ರಚನೆ ಮಾಡಿದ್ರು. ಅವರು ವರದಿ ಕೊಟ್ಟರು. ಆ ವರದಿಯನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ರು. ಆ ವರದಿನಲ್ಲಿ, ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಂಥ ವರದಿನಲ್ಲಿ 6-5-4-1-1 ABCDE ಅಂತ ಕ್ಯಾಟಗರಿ ಮಾಡಿ ಅಷ್ಟು ಕೊಟ್ಟಿದ್ದರು. ಆಮೇಲೆ ನಾವು ಕ್ಯಾಬಿನೆಟ್ನಲ್ಲಿ ಸರ್ವಾನುಮತದಿಂದ ಏನು ತೀರ್ಮಾನ ಮಾಡ್ತು ಅಂತಂದರೆ 6-6-5 6 ಎಡಗೈನವರಿಗೆ, ಬಲಗೈನವರಿಗೆ 6 ಮತ್ತು ಇತರ ಎಲ್ಲ ಅಲೆಮಾರಿ ಜನಾಂಗಗಳು ಸೇರಿ ಬೋವಿ, ಲಂಬಾಣಿ ಇವರಿಗೆಲ್ಲ 5 ಅಂತ ತೀರ್ಮಾನ ಮಾಡಿದ್ರು. ಅದಾದಮೇಲೆ ಒಂದು ಕಾನೂನು ಕೂಡ ಆಯಿತು. ಕಾನೂನು ರಾಜ್ಯಪಾಲರು ಸೈನ್ ಹಾಕಿ ಅದನ್ನು ಕಳಿಸಿದರು. ಈ ಕಾನೂನು ಮಾಡಿದ ಮೇಲೆ ಮತ್ತೆ ಗೊಂದಲ ನಿರ್ಮಾಣ ಆಯಿತು. ರೋಸ್ಟರ್ ಪಾಯಿಂಟ್ನಲ್ಲಿ ಗೊಂದಲ ನಿರ್ಮಾಣ ಆಯಿತು.
ಇನ್ ದಿ ಮೀನ್ ವೈಲ್ ಅಲ್ಮಾರಿಯವರು ಕೋರ್ಟ್ಗೆ ಹೋದರು. ಕೋರ್ಟ್ಗೆ ಹೋದ್ಮೇಲೆ ಅವರು ಮೀಸಲಾತಿ 50%ಗಿಂತ ಜಾಸ್ತಿ ಆಗಬಾರದು ಅಂತ ಹೇಳಿದ್ರು ಕೋರ್ಟ್ನವರು. ಯಾಕಂತಂದ್ರೆ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ 24% ಮಾಡಿತ್ತು ರಿಸರ್ವೇಷನ್. SC ST ಅವರಿಗೆ 24%. SC ST ಐ ಮೇಕಿಂಗ್ ಇಟ್ ಕ್ಯಾಟಗಾರಿಕಲಿ SC STಗೆ 24% ಮಾಡಿತ್ತು. 7% ST ಜನರಿಗೆ, 17% SCಗೆ. SCಗೆ 17%, STಗೆ ರಿಸರ್ವೇಷನ್ನು 56 ಆಗಿತ್ತು. ಸೊ ಸ್ಟೇ ಏನಂತ ಕೊಟ್ಟಿದ್ರು ಹೈಕೋರ್ಟ್ನವರು ಅಂತಂದ್ರೆ 50%ಗಿಂತ ರಿಸರ್ವೇಷನ್ನು ಮೀರಬಾರದು. ಸೀಲಿಂಗ್ ಅದು ಹಿಂದೆನೇ ಇಂದಿರಾ ಸಹಾನಿ ಕೇಸ್ನಲ್ಲಿ 50% ರಿಸರ್ವೇಷನ್ ಕೊಟ್ಟಿದ್ರು. ಹಿಂದೆ ಇಂದಿರಾ ಸಹಾನಿ ಕೇಸ್ನಲ್ಲಿ ಮಂಡಲ್ ಕಮಿಷನ್ ವರದಿ ಬಗ್ಗೆ 50% ರಿಸರ್ವೇಷನ್ ಮಾತ್ರ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡಬಾರ್ದು ಅಂತ ಹೇಳಿತ್ತು. ಅದನ್ನೇ ಮತ್ತೆ ರೀಟ್ರೇಟ್ ಮಾಡಿ 50%ಗಿಂತ ರಿಸರ್ವೇಷನ್ ಆಗಬಾರ್ದು, 56 ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಆಯಿತು. ನಾವು 17% SCಗಿತ್ತಲ್ಲ, ಅದ್ರ ಪ್ರಕಾರನೇ ಮಾಡಿತ್ತು. 6, 6, 5, 6, 6, 12, 5, 17%ಗೆ ನಾವು ಮಾಡಿದ್ದದು. ಅದು ಕಾನೂನು ಆಗ್ಬಿಟ್ಟಿತ್ತು. ಅದಾದಮೇಲೆ ಇಲ್ಲಿ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನಲ್ಲಿ ಸ್ಟೇ ಕೊಟ್ಟಿತ್ತು ಹಿಂಗೆ. ಸೊ ಇದು ಒಂದು ಭಾಗ ಕೋರ್ಟ್ ಸ್ಟೇ ಕೊಟ್ಟಿರೋದು. 6% ಅದನ್ನು ವ್ಯಾಕೆಂಟ್ ಇಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅದನ್ನು ಮಾಡಿದ್ರು. ಆಮೇಲೆ ಗಲಾಟೆಗಳು ನಡೀತಲೇ ಇದ್ದು. ರೋಸ್ಟರ್ ಪಾಯಿಂಟ್ ಸರಿ ಇಲ್ಲ ಅಂತೇಳಿ ಎಡಗೈನವರು, ಬಲಗೈನವರು ಮತ್ತು SCಗೆ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾನು ಅದಕ್ಕೆ 27ನೇ ತಾರೀಕು, ಕಳೆದ ತಿಂಗಳು 27ನೇ ತಾರೀಕು ವಿಶೇಷ ಸಚಿವ ಸಂಪುಟದ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿತ್ತು. ಆ ಕೋಡ್ ಆಫ್ ಕಂಡಕ್ಟ್ ಇದ್ದದರಿಂದ ಅವತ್ತು 27ನೇ ತಾರೀಕು ಮಾಡೋಕ್ಕಾಗಲಿಲ್ಲ. 27 ಮಾರ್ಚ್ 27 ಅವತ್ತು ಡೇಟ್ ನಿಗದಿಯಾಗಿತ್ತು, ಅದು ಮಾಡಲಿಲ್ಲ. ಆಮೇಲೆ ಕಳೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ 24 ಏಪ್ರಿಲ್ ಮಾಡೋದು ಅಂತ ತೀರ್ಮಾನ ಆಯಿತು, ಚರ್ಚೆ ಮಾಡೋದು ಅಂತ. ಅವತ್ತು ಫೈನಲ್ ಮಾಡಲೇಬೇಕು ಅಂತೇಳಿ ಅವತ್ತು ದೃಢ ನಿರ್ಧಾರ ಮಾಡಿತು. ಅವತ್ತು ಕ್ಯಾಬಿನೆಟ್ ಇದ್ದಿನ ಹೋದ ಕ್ಯಾಬಿನೆಟ್ನಲ್ಲಿ, ಅಂದರೆ ನಿನ್ನೆ ಗುರುವಾರ ಅಲ್ಲ, ಇಂದಿನ ಗುರುವಾರ ಕ್ಯಾಬಿನೆಟ್ ಇದ್ದದ್ದು. ಆ ಕ್ಯಾಬಿನೆಟ್ನಲ್ಲಿ ಈ ವಿಷಯ ಚರ್ಚೆ ಬಂತು. ಚರ್ಚೆ ಬಂದಾಗ ಯಾವ ಡೇಟು ಮಾಡೋದು ಏನು ಅಂತೇಳಿ ಇದು ಚರ್ಚೆ ಆದಾಗ 24ನೇ ತಾರೀಕು ಮಾಡೋದು ಅಂತೇಳಿ ತೀರ್ಮಾನ ಆಯಿತು. ಅವತ್ತೇ ನಾವು ಏನು ತೀರ್ಮಾನ ಮಾಡೋದು ಅಂತಂದರೆ, ಎಲ್ಲ ಕ್ಯಾಬಿನೆಟ್ನಲ್ಲಿ ಒಂದು ಸಲಹೆ ಏನು ಬಂತು ಅಂತಂದರೆ,
ಒಂದು ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ತೀರ್ಮಾನ ಆಯಿತು. ಅವರು ಇವತ್ತು ವರದಿಯನ್ನು ಕೊಟ್ಟರು. ಆಮೇಲೆ ಕೋರ್ಟ್ನವರು 50% ರಿಸರ್ವೇಷನ್ ಹೇಳಿರೋದ್ರಿಂದ SCಗಳಿಗೆ 15% ಬರೋದು, STಗೆ 3% ಬರ್ತದೆ. ಆಮೇಲೆ ನಾವು ಏನು ಆಕ್ಟ್ ಮಾಡಿದ್ದೋ ಒಳ ಮೀಸಲಾತಿ ಬಗ್ಗೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಕೊಟ್ಟಿದ್ರು. ಅಂದರೆ 17%ಗೆ 6.65 ಆದರೆ 15%ಗೆ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ರು. ಐದು ಪಾಯಿಂಟ್ ಮೂರು ಪ್ಲಸ್ 4.4 5.3 ಪ್ರಪೋರ್ಷನೇಟ್ ಆಗಿ 17% ಇದ್ದಾಗ 6.65, 15%ಗೆ ಕಡಿಮೆ ಆದಾಗ 4.3, 4.3, 4.6 ಅಲ್ಲ ಸಾರಿ 5.3, 5.3, 4.6 ಸಾರಿ 4.4 ಗೊತ್ತಾಯ್ತಲ್ಲ. 15 ಒಟ್ಟಿಗೆ 15 ಆಗಬೇಕು. 5.3, 5.3, 4.4 ಅದರ ಒಂದು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟ್ನಲ್ಲಿ 2-3 ಆಪ್ಷನ್ಗಳನ್ನ ಕೊಟ್ಟಿದ್ರು. ಅದರಲ್ಲಿ ಇದು ಒಂದು ಆಪ್ಷನ್. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25, 5.25, 4.5, 5.25 ಅದು ಲೆಫ್ಟ್ಗೆ ಅವರ ಸಂಬಂಧಿತ ಜಾತಿಗಳಿಗೆ, ಗ್ರೂಪ್ ಎ ಅದೇ ಸಂಬಂಧಿತ ಜಾತಿಗಳು ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು, ಅವ್ರಿಗೆ 6 ಕೊಟ್ಟಿದ್ದು. ಅದಕ್ಕೆ 5.25, ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತು 59 ಅಲೆಮಾರಿ ಜಾತಿಗಳು, ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರ್ತಕ್ಕಂಥದ್ದು. KH ಮುನಿಯಪ್ಪನವರು ಒಪ್ಕೊಂಡಿದ್ದಾರೆ, ತಿಮ್ಮಾಪುರ ಒಪ್ಕೊಂಡಿದ್ದಾರೆ, ತಂಗಡಿಗೆಯವ್ರಿಗೂ ಒಪ್ಕೊಂಡಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ, ಮಾದೇವಪ್ಪನವರು ಒಪ್ಕೊಂಡಿದ್ದಾರೆ, ಪ್ರಿಯಾಂಕನು ಒಪ್ಕೊಂಡಿದ್ದಾರೆ, ಸತೀಶ್ ಜಾರಕಿಹೊಳಿನೂ ಒಪ್ಕೊಂಡಿದ್ದಾರೆ. ಎಂಟೈರ್ ಕ್ಯಾಬಿನೆಟ್ ಕೂಡ ಸರ್ವಾನುಮತದಿಂದ ಒಪ್ಕೊಂಡಿದೆ. ಎಂಟೈರ್ ಕ್ಯಾಬಿನೆಟ್ ಯಾವುದೇ ಅಪಸ್ವರ ಇಲ್ದೇನೆ ಇದನ್ನ ಈ ಕ್ಯಾಟಗರೈಸೇಷನ್ ಒಪ್ಕೊಂಡಿದೆ.
ಅದರ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡುವಾಗ ಒಳಲ್ ಮೀಸಲಾತಿಯನ್ನು ಈ ಪ್ರಕಾರವಾಗಿ ಮಾಡಬೇಕು. ಆಮೇಲೆ 6% ಇತ್ತಲ್ಲ, ಕೋರ್ಟ್ನಲ್ಲಿ ಹೇಳಿದ್ರಲ್ಲ, ನಾವು ತೀರ್ಮಾನ ನಾಗಮೋಹನ್ ದಾಸ್ ಅವ್ರ ಬಗ್ಗೆ 6% ತೀರ್ಮಾನ ಮಾಡಿದಲ್ಲ, ಇದನ್ನ ಹೈಕೋರ್ಟ್ ಅಂತಿಮವಾಗಿ ತೀರ್ಮಾನ ಮಾಡೋವರೆಗೆ ಅದ ಹಾಗೇನೆ ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡೋದು. ಅಂತಿಮ ಕೋರ್ಟು ತೀರ್ಪು ಕೊಡೋವರೆಗೆ ಇದು ವೇಕೆಂಟ್ ಆಗಿರೋದು 6% ಬ್ಯಾಕ್ಲಾಗ್. 6% ಆಮೇಲೆ ಕೋರ್ಟ್ ಫೈನಲ್ ಡಿಸಿಷನ್ ಕೊಟ್ಟ ಮೇಲೆ ಆ ತೀರ್ಪಿಗೆ ಅನುಗುಣವಾಗಿ ತೀರ್ಮಾನ ಮಾಡೋದು. ಇದು ಒಂದು. ಆಮೇಲೆ ಈಗ ನಾವು 6/6/5 ಪ್ರಕಾರ ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡಿದ್ದು. ಆ ನೋಟಿಫಿಕೇಶನ್ ಅನ್ನು ವಾಪಸ್ ಪಡೆದು ಇವತ್ತೇನು ತೀರ್ಮಾನ ಆಗಿದೆ, ಐದು 5.25, 5.25, 5.25 plus 4.45, I mean 4.5. ಅದರ ರೀತಿಯ ನೋಟಿಫಿಕೇಶನ್ ಅನ್ನು ರೀಇಶ್ಯೂ ಮಾಡೋದು. ಆಮೇಲೆ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ನಾನು, ಈ ವರ್ಷ 56,432 ಪೋಸ್ಟ್ಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದರ ಪ್ರಕಾರ ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡೋದು, ನಂಬರ್ 1. ನಂಬರ್ 2, ಅದರೊಳಗಡೆ ಒಳ ಮೀಸಲಾತಿ. ನೇಮಕಾತಿಗೆ 56,432 ನೇಮಕಾತಿಗೆ ತುರ್ತು ಕ್ರಮ ತಗೊಳ್ಳೋದು ಅಂತ ತೀರ್ಮಾನ ಮಾಡಿದ್ದೀವಿ. ಹೌದು, ಈ 50% ಮೀಸಲಾತಿ ಈ ತೀರ್ಪು ಹಿನ್ನೆಲೆಯೊಳಗೆ ತಾತ್ಕಾಲಿಕವಾಗಿ ನೇಮಕಾತಿಗಳು ಹಾಗೂ ಪ್ರವೇಶಾತಿಗಳಿಗೂ ಲಾಗುವಾಗುತ್ತೆ ಟಿಲ್ ದ ಕೋರ್ಟ್ ಡಿಸಿಷನ್. ಆಮೇಲೆ ಇದು ನಾವು 50% ಮಾಡೋದು ರಿಸರ್ವೇಷನ್ ಅನ್ನ ಕೋರ್ಟ್ ಡಿಸಿಷನ್ ಮಾಡೋವರೆಗೆ ಕೋರ್ಟ್ ಡಿಸಿಷನ್ ಆಗೋವರೆಗೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ 56% ರಿಸರ್ವೇಷನ್ ಅನ್ನು ಕೊಡಬೇಕು ಅಂತ. ಕೋರ್ಟ್ನವರು ಸ್ಟೇ ಕೊಟ್ಟಿರೋದ್ರಿಂದ 56%ಗೆ ವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ ಶೇಕಡಾ 20% ಹುದ್ದೆಗಳನ್ನು, ಆಮೇಲೆ ನಾವು ಇದರಲ್ಲಿ ಹೇಳಿದ್ದೀವಿ, ಆಕ್ಟ್ನಲ್ಲಿ ಹೇಳಿದ್ದೀವಿ, ಸಿನಲ್ಲಿ 5% ಅಂತ ಹೇಳಿದ್ದೀವಿ. ಆ ಸಿಗೆ ಲಭ್ಯವಾಗ್ತಕ್ಕಂಥ ಹುದ್ದೆಗಳಿದಾವಲ್ಲ, ಆ 50%
ಅಲ್ಲ, ಸಿನಲ್ಲಿ ಎಷ್ಟು ಹುದ್ದೆಗಳು ಸಿಗ್ತವೆ ಅದರಲ್ಲಿ 20% 59 ಜಾತಿಗಳಿಗೆ 59 ಅಲೆಮಾರಿ ಜಾತಿಗಳಿಗೆ 20% ಸಿ ವರ್ಗಕ್ಕೆ ಎಷ್ಟು ಬರ್ತದೆ ಅದರಲ್ಲಿ 20%. ಅಲ್ಲ 20 ಸುಮಾರು 59 ಅಲೆಮಾರಿ ಜಾತಿಗಳಿಗೆ ಮೀಸಲಾಗಿರತಕ್ಕದ್ದು ಅಂತಲೂ ತೀರ್ಮಾನ ಮಾಡಿದ್ದೀವಿ. ಅದು ನಮ್ಮ ಆಕ್ಟ್ನಲ್ಲೇ ಹೇಳಿತ್ತು, ಅದನ್ನು ರೀಟ್ರೇಟ್ ಮಾಡಿದ್ದೀವಿ. ಏನು ಪ್ರಶ್ನೆ ಕೇಳಬೇಕಾ? ಹೀಗೆ ಸೊ ಒಳ ಮೀಸಲಾತಿಯ ವಿಚಾರದಲ್ಲಿ ಈಗ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಣಯ ಬಗ್ಗೆ ಹೇಳ್ತಾ ಇದ್ದಿದ್ದು ಕೋರ್ಟ್ನಲ್ಲಿ ಒಂದಿದೆ. ಆ ಕೋರ್ಟ್ನಲ್ಲಿ ಇರುವಂಥದ್ರ ಬಗ್ಗೆ ಕೂಡ ನಾವು ಇದನ್ನು ಮಾಡೋದಿಲ್ಲ, ಬಟ್ ಅದು ಬ್ಯಾಕ್ಲಾಗ್ ಇರುತ್ತೆ. ಅದಾದ ನಂತರ ಬೇಕಿದ್ರೆ ಆಮೇಲೆ ಬದಲಾವಣೆ ಮಾಡ್ಕೊಳ್ತೀವಿ ಅಂತೇಳಿ ಫೈನಲ್ ಈಗ ಒಳ ಮೀಸಲಾತಿಯ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿರ್ಣಯ ಏನು ಅಂತಂದರೆ 5.25 ಎಡಗೈ, 5.25 ಬಲಗೈ, 4.5 ಸ್ಪೃಶ್ಯ ಸಮುದಾಯಕ್ಕೆ ಈಗ ಮೀಸಲಾತಿಯನ್ನು ಇಟ್ಟಿದ್ದಾರೆ. ಅದು ತಾಂತ್ರಿಕ ಸಮಿತಿ ಕೊಟ್ಟಂಥ ವರದಿ ಪ್ರಕಾರ ಹೋಗ್ತಾ ಇದ್ದಿದ್ದು. ಬಟ್ ತಾಂತ್ರಿಕ ಸಮಿತಿ ಹೇಳಿದ್ದು 5.3, 5.3, 4.4. ಬಟ್ ಅದನ್ನು ಕ್ಯಾಬಿನೆಟ್ನಲ್ಲಿ ಒಂಚೂರು ಬದಲಾವಣೆ ಮಾಡಿಕೊಂಡು 4.5ಕ್ಕೆ ಸ್ಪರ್ಶರಿಗೆ, 5.25ಕ್ಕೆ ಬಲಗೈಗೆ, ಜೊತೆಗೆ ಎಡಗೈಗೂ ಕೂಡ 5.25 ಇಟ್ಟಿದ್ದಾರೆ. ಈಗ ಹೊಸ ನೋಟಿಫಿಕೇಶನ್ ಅನ್ನು ಕೂಡ ಇಶ್ಯೂ ಮಾಡ್ತಾರಂತೆ. ಹಳೆ ನೋಟಿಫಿಕೇಶನ್ ಅನ್ನು ಎಲ್ಲವನ್ನು ಕೂಡ ವಾಪಸ್ ತಗೊಳ್ತಾರಂತೆ. ಹೊಸ ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಇದಿಷ್ಟು ಈಗ ಬೆಳವಣಿಗೆ.